ಹೊಲ ಕೈನಲ್ಲಿ ಬಿತ್ತಿದ್ದೀವಿ. ಕೈನಲ್ಲಿ ಎಗರಿಸಿರೋ ಬಿತ್ತನೆ ಮಾಡಿ ಕಲ್ಟಿವೇಟ್ರಲ್ಲೇ ಕುಂಟೆ ಎಲ್ಲ ಹೊಡೆದ್ವಿ. ಕಲ್ಟಿವೇಟ್ರಲ್ಲೇ ಕುಂಟೆ ಎಲ್ಲ ಹೊಡೆದು ಈಗ 2 ಸಾರಿ ಕಲ್ಟಿವೇಟ್ರ್ ಹೊಡೆದಿದ್ದೆ ಕುಂಟೆ. ಅದು ಕಲ್ಟಿವೇಟ್ರ್ ಹೊಡೆಯೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಈ ಸ್ವಲ್ಪ ಗಟ್ಟಿ ಒಳಗೆ ಹೊಡಿಬೇಕು. ಈ ಗಟ್ಟಿ ಒಳಗೆ ಹೊಡೆದ್ರೆ ಫ್ರಿಂಗ್ನಲ್ಲಿ ಕಟ 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 ಅಂತ ಸೌಂಡ್ ಬರ್ತೈತಲ್ಲ, ಆವಾಗ ಒಳ್ಳೆ ವೈಬ್ರೇಷನ್ ಸ್ಟಾರ್ಟ್ ಆಗಿ ಭೂಮಿನಲ್ಲಿ ಒಂದು ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಈ ಅಲಬೆ ಹೊಡಿಯೋದ್ರಿಂದ ಏನಾಗ್ತದೆ ಅಂದರೆ, ಒಂಥರ ಭೂಮಿ ಗಟ್ಟಿ ಮಾಡ್ತದೆ. ಅದು ತ್ಯಾವ್ದಾಗ ಹೊಡಿಬೇಕು, ಗಟ್ಟಿನಲ್ಲಿ ಹೊಡಿಯೋಕ್ಕಾಗಲ್ಲ. ಅದು ತ್ಯಾವ್ದನಲ್ಲೇ ಹೊಡಿಬೇಕು. ಆದ್ದರಿಂದ ಅದು ಭೂಮಿಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ನಾನು ಉದ್ದೇಶ ಮಾಡಿಕೊಂಡು, ಈಗ 5 ನೇಗಿಲಲ್ಲಿ 9 ಇರ್ತಾವೆ ಗುಳ ಅಲ್ವಾ, ಅದರಲ್ಲಿ ಕ್ಲೀನಾಗಿ ಮೇಲೆ ಹಿಡ್ಕೊಂಡು ಹೊಡ್ಕೊಂಡು ಹೋಗ್ಬಿಟ್ರೆ ಉಪಾಯ ಹೊಡಿಬೇಕಂದ್ರೆ, ಉಪಾಯ ಇದ್ದರೆ ಎಲ್ಲ ಇಲ್ಲಿಂದಲೂ ಉಪಾಯದಿಂದನೇ ಬಂದಿದ್ದಾರೆ ನಮ್ಮ ಹಿರಿಯರು ಎಲ್ಲ ಸೇರಿ. 5 ನೇಗಿಲು ಹೊಡೆದಿದ್ದೀನಿ ಇವತ್ತು. ನಾನು ಸಾಕಷ್ಟು ವರ್ಷದಿಂದನೇ ಟ್ರೈ ಮಾಡಿದ್ದೆ. ಆಳ ಜಾಸ್ತಿ ಬಿದ್ದುಬಿಟ್ಟು ಹೊಲ ಕೊಯ್ಯೋ ಮಿಷಿನ್ಗೆ ಕಷ್ಟ ಆಯಿತು. ಈಗ ಒಂದು ಮೇಲೆ ಇಟ್ಕೊಂಡು ಹೊಡೆದಿರೋದ್ರಿಂದ ಏನು ಹೆಚ್ಚಿನ ಎಂಟಿಗಳು ಎದ್ದೋಳೋದಿಲ್ಲ, ಹೊಲ ಕೊಯ್ಯೋ ಮಿಷಿನ್ಗೆ ತೊಂದರೆ ಆಗೋದಿಲ್ಲ ಅಂತ ಉದ್ದೇಶ ಮಾಡ್ಕೊಂಡು ಮಾಡಿದ್ದೀನಿ. ನನಗೆ ಭಾರಿ ಸಂತೋಷ ಅನ್ನಿಸ್ತು. ಎಲ್ಲ ರೈತರು ಹೀಗೆ ಮಾಡಲಿ ಅಂದ್ಬಿಟ್ಟು ವ್ಯವಸಾಯಕ್ಕೆ ದಿಗಿಲು ಬೀಳ್ತಿದ್ದಾರೆ ರೈತರು. ತುಂಬ ಜನ ವ್ಯವಸಾಯ ಅಂದ್ರೇ ಒಂದು ದಿಗಿಲು. ಅದಕ್ಕೆ ಈ ರೀತಿ ಮಾಡಿ ನನಗೆ ಒಂದು ಸಂತೋಷ ಆಯಿತು. ಸಾಲು ಮಾದರಿ ಯಾವ ರೀತಿ ಇದೆ ಅಂದರೆ ಕಳೆನೂ ಬರಲ್ಲ. ನೋಡು, ಸಾಲು ನಿಮಗೆ ನೋಡಿಸ್ತಿದ್ದೀನಲ್ಲ, ನಿಮಗೆ ಸಾಲು ಯಾವ ರೀತಿ ಕಾಣಿಸ್ತಿದೆ ನೋಡು. ಕರೆಕ್ಟಾಗಿ 1 ಅಡಿ ಪೈರು, 1 ಅಡಿ ಸಾಲು ಥರನೇ ಕಾಣಿಸ್ತಿದೆ. ಇಷ್ಟೆಲ್ಲ ನಾನು ನನಗೆ ಆದ ಸಂತೋಷ ಆಯಿತು. ನಿಮಗೆ ಯಾವ ರೀತಿ ಆಗ್ಬೋದು ಅಂತ ನನಗೆ ತಿಳಿಸ್ಬೇಕಾಗಿ ನಿಮ್ಮಲ್ಲಿ ಕೋರ್ತಾಯಿದ್ದೀವಿ. 5 ನೇಗಿಲು ನೋಡಿ, 5 ನೇಗಿಲು ಇಲ್ಲೇ ಇದೆ. ನಾವು ಈಗ ತಾನೇ ಹೊಡೆದು ಬಿಟ್ಟಿದ್ದೀನಿ. ಇನ್ನು ನಾಳೆ ನಾಡ್ದು ಬಂದಾಗ ಸಾಲುಗಳು ಇನ್ನೂ ಚೆನ್ನಾಗಿ ಕಾಣಿಸ್ತವೆ. ನಿಮ್ಗೆ ಗೊತ್ತಾಯ್ತಲ್ವಾ 5 ನೇಗಿಲು. ನಾನು ಕಲ್ಟಿವೇಟ್ರಲ್ಲಿ ಕುಂಟೆ ಮಾಡಿದ್ದೆ, 5 ನೇಗಿಲಲ್ಲೇ ಈ ಥರ ಸಾಲೆಲ್ಲ ಮಾಡ್ತಾಯಿದ್ದೀನಿ. ನನಗೆ ತುಂಬ ಸಂತೋಷ ಆಯಿತು. ನಿಮಗೂ ಸಂತೋಷ ಆಗಿರಬಹುದು ಅಂದ್ಬಿಟ್ಟು ನಾನು ಕೇಳ್ಕೊತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.